ಆರ್ಎಸ್ಎಸ್ ನಿರ್ಬಂಧ ಲೆಕ್ಕಾಚಾರ ದಿಢೀರ್ ಆರ್ಎಸ್ಎಸ್ ವಿಚಾರ ಪ್ರಸ್ತಾಪ ಆಗ್ತಿರೋದಾದ್ರೂ ಯಾಕೆ? ಆರ್ಎಸ್ಎಸ್ ನಿರ್ಬಂಧದ ಚರ್ಚೆ ಹಿಂದೆ ಹಲವು ಲೆಕ್ಕಾಚಾರವನ್ನ ಸರ್ಕಾರ ಮಾಡ್ತಾ ಇದೆಯಾ ಎಂಬ ಪ್ರಶ್ನೆ ಸದ್ಯಕ್ಕಂತೂ ಮೂಡ್ತಾ ಇದೆ. ಈ ಒಂದು ಆರ್ಎಸ್ಎಸ್ ವಿಚಾರ ಇಷ್ಟು ದಿನಗಳು ಸೈಲೆಂಟ್ ಆಗಿತ್ತು, ಆದ್ರೆ ಏಕಾಏಕಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರೋದು ಯಾಕೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾಗಿ ಆರ್ಎಸ್ಎಸ್ ನಿರ್ಬಂಧದ ಚರ್ಚೆಯ ಹಿಂದೆ ಹಲವು ಲೆಕ್ಕಾಚಾರ ಏನಾದ್ರೂ ಇದೆಯಾ? ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಲಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯ ಪತ್ರ ಈಗ ವೈರಲ್ ಆಗಿದ್ದು ಯಾವ ರೀತಿ ವೈರಲ್ ಆಯಿತು? ಇದರ ಜೊತೆಗೆ ಆರ್ಎಸ್ಎಸ್ ನಿರ್ಬಂಧ ಸಮರಕ್ಕೆ ಕಾಂಗ್ರೆಸ್ಗೆ 2 ವರ್ಷ ಬೇಕಾಯ್ತಾ? ಸಿಎಂ ಬದಲಾವಣೆ ಚರ್ಚೆ ವೇಳೆ ಆರ್ಎಸ್ಎಸ್ ನಿರ್ಬಂಧ ಸಮರಕ್ಕೆ ಕಾಂಗ್ರೆಸ್ಗೆ 2 ವರ್ಷ ಬೇಕಾಯ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಾಂಗ್ರೆಸ್ ಕಿತ್ತಾಟ ಡೈವರ್ಟ್ ಮಾಡಲು ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಹೇಳಿದ್ರು ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕಲು ಆರ್ಎಸ್ಎಸ್ ವಿಚಾರ ಎತ್ಕೊಂಡ್ರ? ಹಾಗಾದ್ರೆ ಆರ್ಎಸ್ಎಸ್ ಚರ್ಚೆ ಮುನ್ನೆಲೆಗೆ ಹಾಕಿ ಪ್ರಿಯಾಂಕ್ ಖರ್ಗೆ ಅವರು ತಂತ್ರವನ್ನ ಏನಾದ್ರು ರೂಪಿಸಿದ್ರ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂದ್ರೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ಒಂದು ವಿಚಾರ ಚರ್ಚೆ ಆಗ್ತಾ ಇರೋದು. ಏನು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ಸಾಕಷ್ಟು ಕಿತ್ತಾಟಗಳು ನಡೀತಾ ಇದೆ. ಇನ್ನು ಪವರ್ ಶೇರಿಂಗ್ ವಿಚಾರ ಆಗಿರಬಹುದು, ಇದರ ಜೊತೆಗೆ ಸಂಪುಟ ಪುನರ್ರಚನೆ ಆಗಿರಬಹುದು, ನವೆಂಬರ್ ಕ್ರಾಂತಿ ವಿಚಾರ ಆಗಿರಬಹುದು, ಈ ಎಲ್ಲಾ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇರುವ ನಡುವೆ ಆ ಒಂದು ವಿಚಾರಗಳನ್ನ ಡೈವರ್ಟ್ ಮಾಡಲಿಕ್ಕೆ ಆರ್ಎಸ್ಎಸ್ ವಿಚಾರ ಪ್ರಸ್ತಾಪ ಮಾಡಿದ್ರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕಂತೂ ಈ ಒಂದು ಆರ್ಎಸ್ಎಸ್ ವಿಚಾರ ಬಹಳ ಚರ್ಚೆ ಅಂತೂ ಆಗ್ತಾ ಇದೆ. ಆದ್ರೆ ಏನು ಬಿಜೆಪಿ ಅವರು ಆರೋಪ ಮಾಡ್ತಾ ಇರೋದು ಯಾವ ರೀತಿ ಅಂತ ಅಂದ್ರೆ, ತಮ್ಮಲ್ಲಿರುವಂತಹ ಹುಳುಕುಗಳನ್ನ ಮುಚ್ಚಿ ಹಾಕೊಳ್ಳೋದಿಕ್ಕೆ, ತಮ್ಮಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಡೈವರ್ಟ್ ಮಾಡ್ಲಿಕ್ಕೆ ಒಂದು ಆರ್ಎಸ್ಎಸ್ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಈ ಮೊದಲಿನಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಏಕಾಏಕಿ ಈ ಒಂದು ಆರ್ಎಸ್ಎಸ್ ವಿಚಾರವನ್ನ ಯಾವ ಕಾರಣಕ್ಕೆ ಪ್ರಸ್ತಾಪ ಮಾಡಿದ್ರು? ಈಗ ಏನ್ ವಿರೋಧ ಪಕ್ಷದವರು ಆರೋಪವನ್ನ ಮಾಡ್ತಾ ಇದ್ದಾರೆ, ಅದೇ ಕಾರಣಕ್ಕೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರ ಅಥವಾ ಏನೆಲ್ಲ ಆಗ್ತಾ ಇದೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ? ದೀಪಾ, ಸಾಹಿತ್ಯ ಈಗ ಸದ್ಯದ ಮಟ್ಟಿಗೆ ಅಂದ್ರೆ RSS ವಿಚಾರ ಯಾವಾಗ ಪ್ರಸ್ತಾಪ ಆಯ್ತು ಅಂದಿನಿಂದಲೂ ಕೂಡ ಒಂದಿಷ್ಟು ಚರ್ಚೆ ಅಂತೂ ಹುಟ್ಟು ಹಾಕಿದೆ. ಯಾಕಂದ್ರೆ ಈ ವಿಚಾರ ಇಷ್ಟು ದಿನ ಇಲ್ಲದೆ 2.5 ವರ್ಷದ ಬಳಿಕ ಯಾಕೆ ಬಂತು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಆದ್ರೆ ಇದನ್ನ ಬೇಕು ಅಂತಲೇ ಸೃಷ್ಟಿ ಮಾಡಿದ್ದೋ ಅಥವಾ ಹಿಂದಿನ ಒಂದಿಷ್ಟು ಪತ್ರವನ್ನ ಇಟ್ಕೊಂಡು ವೈರಲ್ ಮಾಡಿದ್ದೋ ಅಥವಾ ಸಿಎಂ ಅಥವಾ ಹೈಕಮಾಂಡ್ ನಾಯಕರು ಪ್ರಿಯಾಂಕ್ ಖರ್ಗೆಗೆ ಹೇಳಿ ಮಾಡಿಸಿದ್ದ ಎಲ್ಲವೂ ಕೂಡ ಗೊಂದಲದಲ್ಲಿ ಇರುವಂತದ್ದು. ಯಾಕಂದ್ರೆ ಕುರ್ಚಿ ಬದಲಾವಣೆ ಅನ್ನುವಂತಹದ್ದು ಜೋರು ಚರ್ಚೆಯಲ್ಲಿತ್ತು. ಹಾದಿ ಬೀದಿಯಲ್ಲಿ ಶಾಸಕರುಗಳು ಮಾತನಾಡ್ತಾ ಇದ್ರು, ಇದರ ಬಗ್ಗೆ ಸ್ಪಷ್ಟನೆ ಕೊಡಿ ಅನ್ನುವಂತಹದನ್ನ ಸಚಿವರುಗಳು ಕೇಳ್ತಾ ಇದ್ರು. ಜೊತೆಗೆ ವಿಪಕ್ಷಗಳು ಕೂಡ ನವೆಂಬರ್ ಅಲ್ಲಿ ಏನೋ ಆಗ್ಬಿಡುತ್ತೆ, ಕುರ್ಚಿ ಬದಲಾವಣೆ ಆಗತ್ತೆ, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪದೇ ಹೇಳ್ತಾ ಇದ್ರು. ಅದೆಲ್ಲದರ ನಡುವೆ ಇದೀಗ ಈ RSS ವಿಚಾರ ಹುಟ್ಕೊಂಡಾಗಿಂದ ಕುರ್ಚಿ ಬದಲಾವಣೆ ಅನ್ನುವಂತಹ ಒಂದು ಚರ್ಚೆ ತಾತ್ಕಾಲಿಕವಾಗಿ ಒಂದಿಷ್ಟು ಸದ್ದಡಗಿರುವಂತಹದ್ದು, ಅಂದ್ರೆ ಕಡಿಮೆ ಆಗಿರುವಂತಹದ್ದು. ಹಾಗಾಗಿ ಇದನ್ನ ಡೈವರ್ಟ್ ಮಾಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಚರ್ಚೆಯನ್ನ ಮುನ್ನೆಲೆಗೆ ತಂದ್ರ ಪ್ರಿಯಾಂಕ್ ಖರ್ಗೆ ಅನ್ನುವಂತಹದ್ದು, ಅಥವಾ ಹೈಕಮಾಂಡ್ ನಾಯಕರೇ ಹೇಳಿ ಪ್ರಿಯಾಂಕ್ ಖರ್ಗೆ ಬಳಿ ಮಾಡಿಸಿದ್ರ ಈ ಒಂದು ಕೆಲಸವನ್ನ. ಯಾಕಂದ್ರೆ ಈ ಒಂದು ಕುರ್ಚಿ ಬದಲಾವಣೆ ಅನ್ನುವಂತಹದ್ದು ಆಡಳಿತದ ಮೇಲಷ್ಟೇ ಅಲ್ಲ, ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಕೂಡ ಒಂದು ಅಸಮಾಧಾನವನ್ನ ಹುಟ್ಟುಹಾಕಿತ್ತು. ಪದೇ ಈ ರೀತಿಯಾದಂತಹ ಒಂದು ಚರ್ಚೆ ಯಾಕೆ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅದನ್ನ ಡೈವರ್ಟ್ ಮಾಡೋದಿಕ್ಕೆ ಪ್ರಿಯಾಂಕ್ ಖರ್ಗೆ ಇದನ್ನ ತಂದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಇರುವಂತಹದ್ದು. ಸಾಹಿತ್ಯ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಮಾಹಿತಿಗಾಗಿ.